ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಯಲ್ಲಿ ನಡೆದ ಸುತ್ತಮುತ್ತಲಿನ ಗ್ರಾಮಗಳ ಕುಂದುಕೊರತೆಯ ಸಭೆಯಲ್ಲಿ ಸುತ್ತಮುತ್ತ ಸರ್ಕಾರಿ ಆಫೀಸ್ ಅಧಿಕಾರಿಗಳ ನಡವಳಿಕೆ ಚರ್ಚೆಗೆ ಗ್ರಾಸವಾಗಿತ್ತು. ಅಷ್ಟು ಮಾಡ್ರಿ, ಏನ್ ಘೋಷಣೆ ಮಾಡಬೇಕು ಅಂತಿದ್ರಿ ಸಭೆಯೊಳಗೆ ಮಾಡಿ. ಆ ಸಭೆಗೆ ಗೊತ್ತಾಗ್ಬೇಕು ಅವ್ರು ಯಾರು ಅಂತ. ಅರ್ಥ ಆಯ್ತಾ ಮೇಡಮ್ ಅವರ? 2-3 ದಿವಸ ತಾಲೂಕು ಒಳಗಂಡು ನೋಡಪ್ಪ ಪದಾಧಿಕಾರಿಗಳು ಒಳಗಂಡು 2 ದಿವಸ ಕರೆದಿದ್ದು ಹೇಳಿದ್ರಿ. ಅದೇ ಅಲ್ಲ, ಈಗ ಫುಲ್ ಎಲ್ಲ ಮಾಡಿಸ್ತೀವಿ. ಅದೆಲ್ಲ ಅಲ್ಲಲ್ಲ, ತಕ್ಷಣಕ್ಕೆ ಎಲ್ಲೆಲ್ಲಿ ಕುಂದು ಕೊಡ್ತಾ ಇದೆ, ಗ್ರಾಮವಾಸ ಎಲ್ಲೆಲ್ಲಿ ಕೊಡ್ತಿದೆ, ನಾನು ನಿಮ್ ಜೊತೆ ಬರ್ತೀನಿ. ಅಲ್ಲ, ಇನ್ನೊಂದು ಹೇಳ್ಬಿಡ್ತೀನಿ, ಯಾರೋ ಅವರು ಚೆನ್ನಾಗಿರೋರು ಐಟಾಗಿ ಊರಿಗೆ ಕರ್ಕೊಂಡು ಹೋಗ್ಬಿಡಿ. ಯಾವ ಊರಲ್ಲಿ ಸಮಸ್ಯೆ ಇದೆ, ಎಲ್ಲಿ ಅಧಿಕಾರಿಗಳು ನಿಮ್ಗೆ ತೊಂದರೆ ಕೊಡ್ತಾವ್ರೆ ಅಂತ ಊರಿಗೆ ಕಾರ್ಯಕ್ರಮ ರಾಜ್ಯದ ಪ್ರಚಾರ ಸಮಿತಿಯ ಸಂಚಾಲಕರಾಗಿ ಶಂಕರೇಗೌಡನ್ನ ಇಲ್ಲಿ ನೇಮಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಒಳ್ಳೆ ಕೆಲಸ ಮಾಡ್ತೀವಿ. ಆಮೇಲೆ ನೀವು ಮಾಡಿದಿರ ಪ್ರಚಾರ ನಮ್ಮ ರೈತ ಸಂಘದ ಪರವಾಗಿ ದಲಿತರು, ದೋಷಿತರು, ಆಮೇಲೆ ಮಹಿಳೆಯರು ಯಾರ ಮೇಲೆ ದೌರ್ಜನ್ಯ ಆದ್ರೆ ಜಿಲ್ಲೆನ ಕೆಂಪೇಗೌಡ ನಗರ ಅಂತ ಘೋಷಣೆ ಮಾಡೋದ್ರ ಬಗ್ಗೆ, ಮತ್ತೆ ರಸ್ತೆಗೆ ಕೆಂಪೇಗೌಡರ ಹೆಸರು ಇಡೋದ್ರ ಬಗ್ಗೆ ತಾವು ಕೊಟ್ಟಿರ್ತಕ್ಕಂಥ ಮನವಿನ ಜಿಲ್ಲಾಧಿಕಾರಿಗಳ ಪರವಾಗಿ ನಾನು ಸ್ವೀಕಾರ ಮಾಡಿದ್ದೀನಿ. ಇದನ್ನ ಹಿಂದೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ. ಅದೇ ರೀತಿಯಾಗಿ ಏನು ಹೈವೇ ಪಕ್ಕದಲ್ಲಿ ರಸೋಡಿಯಾ ಗ್ರಾಮದಲ್ಲಿ ಒತ್ತುವರಿ ಆಗಿರ್ತಕ್ಕಂಥ ರಸ್ತೆಗಳು ಮತ್ತು ಕಾಲುದಾರಿಗಳು ಇದನ್ನು ತೆರವು ಮಾಡೋದ್ರ ಬಗ್ಗೆ ಕೂಡಲೇ ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಗೊಂಬಂದು ಇದನ್ನು ತಹಸೀಲ್ದಾರ್ಗೆ ಸೂಕ್ತ ನಿರ್ದೇಶನ ಕೊಟ್ಟು ಆದಷ್ಟು ಬೇಗನೆ ಇದನ್ನು ಒತ್ತುವರಿಯಿಂದ ತೆರವುಗೊಳಿಸಿ ರೈತರ ಓಡಾಡೋಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಕ್ರಮ ತಗೊಳ್ತೀವಿ ಅಂತ ಹೇಳ್ತೀವಿ. ಈ ಸಂದರ್ಭದಲ್ಲಿ ಮಾನ್ಯ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಅಧ್ಯಕ್ಷರಾದ ಅರಳಾಪುರ ಮಂಜೇಗೌಡರು ಮತ್ತು ಹಸಿರು ಸೇನೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ವಿನೋದ್ ಗೌಡ್ರು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಪ್ರಚಾರ ವಾಹಿನಿಯ ಕಾರ್ಯ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿರುವ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ಕರ್ನಾಟಕ ಸಂಚಾರಿ ಟಿವಿ ರಿಪೋರ್ಟರ್ ಶಂಕರೇಗೌಡರು, ಕೆಲವು ಜಿಲ್ಲಾಧ್ಯಕ್ಷರು ಇವರ ನೇತೃತ್ವದಲ್ಲಿ ಕೆಲವು ಜಿಲ್ಲೆ ತಾಲೂಕು ಹೋಬಳಿಯ ನೂತನ ಪದಾಧಿಕಾರಿಗಳ ಆಯ್ಕೆ ನೆರವೇರಿಸಿದರು. ಏನಿವತ್ತು ಕರ್ನಾಟಕ ರಾಜ್ಯದ ನೂತನ ಪದಾಧಿಕಾರಿಗಳು ಇವತ್ತು ಆಯ್ಕೆಯನ್ನು ಇವತ್ತು ದೇವನಹಳ್ಳಿ ನಡೀತು. ಉದ್ದೇಶ, ಈ ರಾಜ್ಯದಲ್ಲಿ ಇವತ್ತು ಕೊರತೆ, ರೈತರು ಒಕ್ಕಲ್ತನ ಬೀದಿ ಬರ್ತಿದ್ದಾರೆ, ರೈತರು ಕಂಗಾಲಾಗಿದ್ದಾರೆ. ಒಂದು ಕಡೆ ಸರ್ಕಾರ ಮೋಸ, ಒಂದು ಕಡೆ ಅಧಿಕಾರಿಗಳು ಮೋಸ. ಇದೆಂಗಳಲ್ಲಿ ಇವತ್ತು ತಡೆಗಟ್ಟಿಗೆ ಇವತ್ತು ಒಂದು ಗಟ್ಟಿ ಸಂಘಟನೆ, ಈ ರಾಜ್ಯದ ದಶಕದಿಂದ ಸಂಘಟನೆ ನಡ್ಕೊಂಡು ಬಂದಂಥ ಸಂಘಟನೆಗೆ ಇವತ್ತು ಒಳ್ಳೊಳ್ಳೆ ವಿಚಾರಗಳು, ಪ್ರೊಫೆಸರ್ ಇರ್ಬೋದು, ವಿಜ್ಞಾನಿಗಳು ಇರ್ಬೋದು, ವಕೀಲರಿರ್ಬೋದು, ಇವತ್ತೆಲ್ಲ ಭಾರಿ ಗಂಭೀರ ಸೇರ್ಪಡೆ. ಇವತ್ತು ಅದರಲ್ಲೂ ಒಂದು ಗಟ್ಟಿ ಮನಸ್ಸು ಅಂತಂದರೆ ರಾಜ್ಯದ ಯುವ ಘಟಕದ ಅಧ್ಯಕ್ಷರಾಗಿ ವಿನೋದ್ ಗೌಡ್ರು ಆಯ್ಕೆಯಾದರು. ಅದೇ ಥರ ಇವತ್ತು ಏನೋ ಒಂದು ಪ್ರಚಾರ ಸಮಿತಿಯ ರಾಜ್ಯದ ಕಾರ್ಯಾಧ್ಯಕ್ಷರಾಗಿ ಶಂಕರೇಗೌಡರು ಆಯ್ಕೆಯಾದರು. ಇವತ್ತು ಸುಮಾರು ಜಿಲ್ಲೆ ಎಲ್ಲ ಪದವಿಗಳು ಆಯ್ಕೆ ಆಯಿತು. ಇವತ್ತು ಮಹತ್ವದ ಶಕ್ತಿ ಇವತ್ತು ದೇವನಹಳ್ಳಿ ಕೆಂಪೇಗೌಡ ಹುಟ್ಟಿದ ನಾಡು, ಬೆಂಗಳೂರು ಕಟ್ಟಿದಂಥ ಒಂದು ನಾಡಿನಲ್ಲಿ ಇವತ್ತು ಇವರೆಲ್ಲ ಸೇರ್ಪಡೆಯಾಗಿ ಇವತ್ತು ದೀಕ್ಷೆ ಯಾಕೆ ನೀವು ತಿಳಿದುಬಿಟ್ಟು, ಯಾಕೆ ಇವತ್ತು ಭ್ರಷ್ಟರು ಇವತ್ತು ಯಾವ ಮಟ್ಟಕ್ಕೆ ಮಾಡ್ತಾರೆ ಅಂತ ಇವತ್ತು ಟಿವಿಯವರಿಗೆ ನಮಗೆಲ್ಲ ಗೊತ್ತಿದೆ. ಆಮೇಲೆ ಯಾರು ಎಲ್ಲೆಲ್ಲಿ ಮಾರ್ಕೊಂಡ್ರು ಅಂತ ನಮಗೆ ಗೊತ್ತಿದೆ. ಏನು ಏನು ದೇವನಹಳ್ಳಿ ತಾಲೂಕಿನ ರಸ್ತೆಗಳು ಇವತ್ತು ಏನು ಸಮಸ್ಯೆ ಆಗ್ತಿದೆ, ಒತ್ತುವರಿ ಏನು ಸಮಸ್ಯೆ ಆಗ್ತಿದೆ, ಬಂಡಿದಾರಿ ಏನು ಸಮಸ್ಯೆ ಆಗ್ತಿದೆ, ದೇವನಹಳ್ಳಿಯ ಹೊಸಹುಂಡಿ ಗ್ರಾಮದಲ್ಲಿ ಇವತ್ತು ಓಡಾಡೋದಾರಿಗೆ ಮಟ್ಟಕ್ಕೆ ತೊಂದರೆ ಆಯಿತು. ಈಗ ಅಲ್ಲಿ ರೋಡ್ ಇದ್ದು, ಜಾಗ ಇದ್ದು, ಈಗಾಗಲೇ ಸರ್ಕಾರ ಆದೇಶದ ಮೇರೆಗೆ ಹೈಕೋರ್ಟ್ ಆದೇಶ ಮೇರೆಗೆ ರೋಡ್ ಬಿಡಲೇಬೇಕು. ಈಗಾಗಲೇ ರೋಡು ಪ್ರೆಸೆಂಟ್ ರೋಡ್ ಇದೆ, ಅದಕ್ಕೆ ಎಲ್ಲ ಸರ್ಕಾರ ಸವಲತ್ತು ತಗೊಂಡು ರೋಡ್ ಮಾಡಿದ್ದಾರೆ. ಅದನ್ನು ಮುಚ್ಕೊಂಡು ಬರ್ತಿದ್ದಾರೆ. ಅದನ್ನು ತಕ್ಷಣಕ್ಕೆ ಜಿಲ್ಲಾಡಳಿತ ತುರ್ತಾಗಿ ಆ ಜಾಗನ ಬಿಟ್ಕೊಡ್ಬೇಕು. ಆ ಸರ್ವೆ ಮಾಡಿಸಿ ಯಾರು ರಸ್ತೆನ ಮುಚ್ಕೊಂಡಿದ್ದಾರೆ
ಮತ್ತು ಯಾವುದು ಒತ್ತುವರಿ ಮಾಡ್ಕೊಂಡ್ರೆ ತಕ್ಷಣಕ್ಕೆ ಅದನ್ನು ತೆರವು ಮಾಡಿಕೊಡ್ಬೇಕು. ಅದರಿಂದ ಈ ತಾಲೂಕಿನ ಎಲ್ಲ ರೈತರುಗಳು ಇವತ್ತು ಸರ್ಕಾರಕ್ಕೆ ಇವತ್ತು ಅಂದರೆ ಡಿ ಸಿ ಅವರಿಗೆ ಇವತ್ತು ಒಂದು ಮನವಿಯನ್ನು ಕೊಡ್ತಾ ಇದ್ದಾರೆ. ಇದು ಕೊಟ್ಟು 7 ದಿವಸದೊಳಗೆ ಕೆಲಸನ ಭಾರಿ ಸಂಪೂರ್ಣವಾಗಿ ಯಾರಾಗಲಿ ವೀಕ್ಷಿಸಿ. ಮುಂದಿನ ಸಂಚಿಕೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಹೋರಾಟ. ವರದಿಗಾರ ಚಂದ್ರಾಯಪಟ್ಟಣ, ಶಂಕರೇಗೌಡ.